ಸುದೀರ್ಘವಾಗಿ ಎಫ್ಐಆರ್ ಅನ್ನ ದಾಖಲಿಸ್ತಾ ಇರುವಂತಹ ಲೋಕಾಯುಕ್ತರು ಖುದ್ದು ಟೈಪ್ ಮಾಡಿಸ್ತಿರುವಂತಹ ಲೋಕಾಯುಕ್ತ ಎಸ್ಪಿ ಉದೇಶ್ ಕೆಲವೇ ನಿಮಿಷಗಳಲ್ಲಿ ಎಫ್ಐಆರ್ ಪ್ರತಿಯನ್ನ ನೀಡಲಿರುವಂತಹ ಎಸ್ಪಿ ದೂರುದಾರರಿಗೆ ಎಫ್ಐಆರ್ ಪ್ರತಿಯನ್ನ ಎಸ್ಪಿ ಅವರು ಕೊಡ್ತಾರೆ. ನ್ಯಾಯಾಲಯ ಲೋಕಾಯುಕ್ತ ಕೇಂದ್ರ ಕಚೇರಿಗೆ ರವಾನೆ ಆಗುತ್ತೆ. ಆ ಒಂದು ಪ್ರಕ್ರಿಯೆ ಈಗ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ನಡೀತಿದೆ. ಈಗಾಗಲೇ ಕೇಂದ್ರ ಕಚೇರಿಯಿಂದ ಸೂಚನೆ ಬಂದಿರುವಂತಹ ಕಾರಣ ನ್ಯಾಯಾಲಯ ಹಾಗೇನೆ ಲೋಕಾಯುಕ್ತ ಕೇಂದ್ರ ಕಚೇರಿಗೂ ಕೂಡ ಆ ಎಫ್ಐಆರ್ ಕಾಪಿ ಹೋಗುತ್ತೆ. ಸುದೀರ್ಘವಾಗಿ ಎಫ್ಐಆರ್ ಕಾಪಿಯನ್ನು ಖುದ್ದು ಟೈಪ್ ಮಾಡಿಸ್ತಾ ಇರುವಂತಹ ಲೋಕಾಯುಕ್ತ ಎಸ್ಪಿ ಉದೇಶ್ ಕೆಲವೇ ನಿಮಿಷಗಳಲ್ಲಿ ಎಫ್ಐಆರ್ ಪ್ರತಿಯನ್ನ ಎಸ್ಪಿ ನೀಡ್ತಾರೆ. ಮೊದಲಿಗೆ ದೂರುದಾರರಿಗೆ ಎಫ್ಐಆರ್ ಕಾಪಿಯನ್ನು ನೀಡಲಾಗುತ್ತೆ. ಹಾಗೆ ನ್ಯಾಯಾಲಯ ಲೋಕಾಯುಕ್ತ ಕೇಂದ್ರ ಕಚೇರಿಗೆ ರವಾನೆ ಮಾಡಲಾಗುತ್ತೆ. ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಮ್, ಇದೀಗ ಎಫ್ಐಆರ್ ಹೊರಬರೋಕೆ ಕೆಲವೇ ಕ್ಷಣಗಳು ಬಾಕಿ ಇರೋದು. ಏನೆಲ್ಲ ಸಿದ್ಧತೆ ಆಗ್ತಾ ಇದೆ, ಏನೆಲ್ಲ ಉಲ್ಲೇಖ ಆಗಿರುತ್ತೆ, ನಂತರ ಯಾರ್ಯಾರಿಗೆ ಈ ಪ್ರತಿಯನ್ನ ನೀಡಲಾಗುತ್ತೆ ಆರಂಭಿಕ ಹಂತದಲ್ಲಿ? ಅವಿನಾಶ್, ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಅನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಾಖಲಿಸಿ ಆ ಪ್ರತಿಯನ್ನ ಎಲ್ರಿಗೂ ತಲುಪಿಸುವಂತ ಕೆಲಸ ಆಗ್ತದೆ. ಪ್ರಮುಖವಾಗಿ ಎಫ್ಐಆರ್ ದಾಖಲಾದ ನಂತರ ಆ ಒಂದು ಪ್ರತಿಗಳನ್ನ ಸಾಕಷ್ಟು ಏನು ಮುತುವರ್ಜಿಯಿಂದ ಮುಚ್ಚಿದ ಲಕೋಟೆಯಲ್ಲಿ ಒಂದು ನ್ಯಾಯಾಲಯಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರೆ. ಮತ್ತು ಲೋಕಾಯುಕ್ತ ಕೇಂದ್ರ ಕಚೇರಿಗೆ ಒಂದು ಪ್ರತಿಯನ್ನು ತಲುಪಿಸಲಾಗ್ತದೆ. ಅದೇ ರೀತಿಯಾಗಿ ದೂರುದಾರನಿಗೆ ಒಂದು ಪ್ರತಿಯನ್ನು ತಲುಪಿಸಲಾಗ್ತದೆ. ಇದಾದ ನಂತರ ಆನ್ಲೈನಲ್ಲಿ ಅಂದರೆ ಪಬ್ಲಿಕ್ ಡೊಮೇನ್ನಲ್ಲಿ ಈ ಒಂದು ಎಫ್ಐಆರ್ನ ಪ್ರತಿ ಎಲ್ರಿಗೂ ಸಹ ಲಭ್ಯವಿರ್ತದೆ. ಸದ್ಯದ ಮಟ್ಟಿಗೆ ಏನು ಎಸ್ಪಿ ಉದೇಶ್ ಅವರೇ ಖುದ್ದು ಲೋಕಾಯುಕ್ತ ಕಚೇರಿಯಲ್ಲಿ ಕುಳಿತು ಅದನ್ನು ಟೈಪ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರಕ್ರಿಯೆ ಸಂಪೂರ್ಣ ಆಗ್ತದೆ. ಅದಾದ ನಂತರ ಈ ಒಂದು ಎಫ್ಐಆರ್ನ ಪ್ರತಿ ಏನಿದೆ ಇದು ಆ ರೀತಿಯಾಗಿ ಯಾರ್ಯಾರಿಗೆ ತಲುಪಿಸಬೇಕು ಆ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಈಗಾಗಲೇ ನ್ಯಾಯಾಲಯದ ನಿರ್ದೇಶನದಂತೆ ನ್ಯಾಯಾಲಯ ಯಾವೆಲ್ಲ ಸೂಚನೆಗಳನ್ನು ನೀಡಿದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಈ ಒಂದು ಎಫ್ಐಆರ್ ಅನ್ನು ಮಾಡಲಾಗ್ತಾ ಇದೆ. ಅವರು ಸೂಚಿಸಿರುವಂತಹ ಸೆಕ್ಷನ್ಗಳೇನಿದಾವೆ ಅದೇ ಸೆಕ್ಷನ್ ಅಡಿಯಲ್ಲಿ ಮೊದಲಿಗೆ ಎಫ್ಐಆರ್ ದಾಖಲಾಗ್ತದೆ. ಇದರ ಜೊತೆಗೆ ಪ್ರಮುಖವಾಗಿ ಇರುವಂಥದ್ದು ದೂರುದಾರ ನೀಡಿರುವಂತಹ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂತಹ ಆರೋಪಿಗಳ ಏನು ಆ ಪಟ್ಟಿ ಇದೆ ಅದೇ ಒಂದು ಲೈನ್ನಲ್ಲಿ ಆ ಒಂದು ಎಫ್ಐಆರ್ ಸಹ ದಾಖಲಾಗ್ತದೆ ಅಂತೇಳಿ. ಯಾಕಂದರೆ A1, A2, A3, A4 ಯಾರು ಆಗ್ತಾರೆ ಅನ್ನೋ ಒಂದು ಕುತೂಹಲ ಸಹಜವಾಗಿ ಒಂದು ಎಫ್ಐಆರ್ನಲ್ಲಿ ಇತ್ತು. ಸೊ ಈಗ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ A1 ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾಡುವಂಥದ್ದು. ಯಾಕಂದರೆ ದೂರುದಾರ ಅದೇ ರೀತಿಯಾದಂಥ ಮಾದರಿಯಲ್ಲಿ ದೂರರ್ಜಿಯನ್ನು ನೀಡಿದರು. A2 ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಅದೇ ರೀತಿಯಾಗಿ A3 ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ, ಅದೇ ರೀತಿಯಾಗಿ A4 ಏನು ಈ ಒಂದು ಜಮೀನನ್ನು ಮಾರಾಟ ಮಾಡಿದಂತಹ ದೇವರಾಜ್ ಇದ್ದಾನೆ. ಈ 4 ಜನದ ಮೇಲೆ ಮೊದಲ ಹಂತದಲ್ಲಿ ಎಫ್ಐಆರ್ ದಾಖಲಾಗ್ತದೆ. ಅದಾದ ನಂತರ ದೂರರ್ಜಿಯಲ್ಲಿ ಮತ್ತೆ ನ್ಯಾಯಾಲಯದ ಸೂಚನೆಯಂತೂ ಸಹ A5 ಏನಿದೆ ಇತರರು ಅಂತಿದೆ. ಆ ಇತರರನ್ನ ತನಿಖೆ ವೇಳೆಯಲ್ಲಿ ಯಾರ್ಯಾರು ಪಾತ್ರಗಳಲ್ಲಿ ಕಂಡು ಬರ್ತದೆ ಅವರೆಲ್ಲರನ್ನೂ ಸಹ ಎಫ್ಐಆರ್ನಲ್ಲಿ ಸೇರಿಸುವಂತಹ ಕೆಲಸ ಆಗ್ತದೆ. ಅದರ ಜೊತೆಗೆ ಆ ತನಿಖಾ ಹಂತದಲ್ಲಿ A1, A2, A3, A4 ಇದ್ದಾರೆ. ಅದರ ಒಂದು ಕ್ರಮ ಸಂಖ್ಯೆ ಸಹ ಅದಲು ಬದಲಾಗಬಹುದು. ಯಾಕಂದರೆ ತನಿಖಾ ಹಂತದಲ್ಲಿ ಆ ಒಂದು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಆ ಆರೋಪಿಗಳ ಪಾತ್ರ ಈ ಒಂದು ಪ್ರಕರಣದಲ್ಲಿ ಏನಿದೆ ಮತ್ತೆ ಎಷ್ಟರ ಮಟ್ಟಿಗೆ ಇವೆಲ್ಲವೂ ಸಹ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂಥದ್ದು. ಹೀಗಾಗಿ ಅವರು ಮುಂದಿನ ಹಂತದಲ್ಲಿ ಅಂದರೆ ನ್ಯಾಯಾಲಯಕ್ಕೆ ತನಿಖೆ ಪೂರ್ಣಗೊಂಡ ನಂತರ ಬಿ ರಿಪೋರ್ಟ್ ಅನ್ನು ಸಲ್ಲಿಸ್ತಾರ ಅಥವಾ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರ. ಈ ಒಂದು ಹಂತದಲ್ಲಿ ಒಂದು ವೇಳೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದಾದ್ರೆ ಇತರರಲ್ಲಿ ಯಾವ್ಯಾವ ಅಧಿಕಾರಿಗಳು ಬರ್ಬೋದು ಅಥವಾ ಬೇರೆ ಬೇರೆಯವರ ಪಾತ್ರ ಏನಿದೆ ಅವರೆಲ್ಲರನ್ನೂ ಸಹ ಸೇರಿಸಬಹುದು. ಇದರ ಜೊತೆಗೆ ಆ A1, A2, A3 ಆ ಕ್ರಮ ಸಹ ಬದಲಾಗಬಹುದು. ಈ ಎಲ್ಲ ಪ್ರಕ್ರಿಯೆಗಳು ಆಗ್ತದೆ. ಆದರೆ ಸದ್ಯದ ಮಟ್ಟಿಗೆ ಏನೇನು ಕೆಲವೇ ಕ್ಷಣಗಳಲ್ಲಿ ಎಫ್ಐಆರ್ನ ಪ್ರಕ್ರಿಯೆ ಸಂಪೂರ್ಣ ಆಗ್ತದೆ. ಅದರಲ್ಲಿ ಮಾತ್ರ A1, A2, A3, A4 ಏನಿದೆ ಅದು ಸಂಪೂರ್ಣವಾಗಿ ನ್ಯಾಯಾಲಯದ ಸೂಚನೆ ಮತ್ತು ದೂರುದಾರ ನೀಡಿರುವಂತಹ ದೂರರ್ಜಿಯಲ್ಲಿ ಯಾವ ಕ್ರಮ ಸಂಖ್ಯೆಯಲ್ಲಿದೆ ಅದೇ ಕ್ರಮ ಸಂಖ್ಯೆಯಲ್ಲಿ ಎಫ್ಐಆರ್ನಲ್ಲಿ ದಾಖಲಾಗ್ತದೆ. ಅವಿನಾಶ್, ಧನ್ಯವಾದ ರಾಮ್. ನಾನು ಯಾವುದೇ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ. ಇದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಹೇಳಿರುವಂತಹ ವಿಚಾರ. ನಾನು ಯಾವುದೇ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡುವಂತ ಪ್ರಶ್ನೆ ಇಲ್ಲ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ ಸಿದ್ದರಾಮಯ್ಯನವರು. ನನ್ನ ಮೇಲೆ ರಾಜಕೀಯ ಕೇಸ್ ಹಾಕಿದ್ದು ಇದೇ ಮೊದಲು, ಯಾಕಂದ್ರೆ ಬಿಜೆಪಿ ಅವರಿಗೆ ನನ್ನ ಕಂಡ್ರೆ ಭಯ ಅಂತ. ಹಾಗಾದ್ರೆ ಸಿಎಂ ಏನ್ ಹೇಳಿದ್ರು ಬನ್ನಿ ನೋಡೋಣ. ರಾಜೀನಾಮೆ ಕೊಡಬೇಕು, ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ ಕೊಡೋದು? ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು ರಾಜೀನಾಮೆ ಕೊಡೋದು. ಈಗ ತಾಳಿ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು? ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ? ಅವ್ರ ಮೇಲೆ ಬೈಲ್ ಮೇಲೆ ಇದ್ದಾರಲ್ಲ ಅವರು ಎಫ್ಐಆರ್ ಆಗಿ. ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ನರೇಂದ್ರ ಮೋದಿ ಅವರು ಸರ್ಕಾರದಲ್ಲೇ ಮಂತ್ರಿಯಾಗಿದ್ದಾರೆ. ಅದು ರಾಜಕೀಯ. ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದೆ. ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರು ಮುಖ್ಯಮಂತ್ರಿ ಆಗಿರೋ ಗೋದ್ರಾ ಇನ್ಸಿಡೆಂಟ್ ನಡೀತಲ್ಲ, ಆಗ ರಾಜೀನಾಮೆ ಕೊಟ್ಟಿದ್ರ?
ಎಷ್ಟು ಜನ ಸತ್ತೋದ್ರು ಆಗ ಗೋಧ್ರಾ ಇನ್ಸಿಡೆಂಟ್ನಲ್ಲಿ. ಆಗ ರಾಜೀನಾಮೆ ಕೊಟ್ಟರೆ ಇವರು. ಬಟ್ ಬಿಜೆಪಿ ಅವ್ರಿಗೆ ಯಾವ ನೈತಿಕತೆ ಇದೆ? ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಸಾರಿ ನನ್ನ ಮೇಲೆ ರಾಜಕೀಯ ಕೇಸ್ಗಳು. ಪ್ಲೀಸ್ ಅಂಡರ್ಲೈನ್, ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ. ಸಾಕಷ್ಟು ನಾಯಕರಿದ್ರು, ಯಾಕೆ ಸಿದ್ದರಾಮಯ್ಯ ಟಾರ್ಗೆಟ್ ಯಾಕೆಂದ್ರೆ ನನ್ ಕಂಡ್ರೆ ಭಯ ಅವ್ರಿಗೆ. ಇನ್ನು ಕೇಂದ್ರ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ, ಅದಕ್ಕೋಸ್ಕರ ನಾವು ಸಿಬಿಐ ಅಧಿಕಾರವನ್ನ ಮೊಟಕುಗೊಳಿಸಿದ್ದು ಅಂತ ಸಿಎಂ ಸಮರ್ಥಿಸಿದ್ದಾರೆ. ಏನ್ ಹೇಳಿದ್ರು ಸಿಎಂ ಬಗ್ಗೆ ಬನ್ನಿ ನೋಡೋಣ. ಕೇಂದ್ರ ಸರ್ಕಾರ ನಾಟ್ ಓನ್ಲಿ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರಗಳಿದೆ ಎಲ್ಲ ಕಡೆ ಸಿಬಿಐ ಬಳಸೋದು, ಇಡಿ ಬಳಸೋದು, ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳೋದು ನಡೀತಾ ಇದೆ. They wanted to destabilize Congress government in Karnataka. ಅವರು ಆಪರೇಷನ್ ಕಮಲ ಮಾಡಕ್ಕೆ ನೋಡಿದ್ರು, ಆಗಲಿಲ್ಲ. ಯಾಕಂದರೆ ನಾವು 136 ಜನ ಇದ್ದೀವಿ. ಹಿಂದೆ 2 ಸಾರಿ ಅವರು ಜನರುಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ರ. ನೀವು ಬಹಳ ಧೈರ್ಯವಂತರು ಅಂತ ಅನ್ಕೊಂಡಿದ್ದೆ, ನಾನು ಭಾವಿಸಿದಷ್ಟು ಧೈರ್ಯವಂತರಲ್ಲ ನೀವು ಅಂತ ಸಿಎಂ ವಿರುದ್ಧ ಕುಮಾರಸ್ವಾಮಿ ಟ್ವೀಟ್ ದಾಳಿ ಮಾಡಿದ್ರು. ಎಚ್ಡಿಕೆ ಟ್ವೀಟ್ಗೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ರು. ಬನ್ನಿ ಏನು ಹೇಳಿದ್ರು ನೋಡೋಣ. ಕುಮಾರಸ್ವಾಮಿ ಅವ್ರದೇ ಸರ್ಕಾರದಲ್ಲಿ ಇದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿಲ್ಲ. ಅವ್ರ ಮೇಲೆ ಈಶಾನ್ ಬೇಲ್ FIR ಆಗಿ ಬೇಲ್ ಮೇಲೆ ಇದ್ದಾರೆ. ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಚೀರಿಲ್ಲ ನಾವು. ಅವರೇ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನು ಮಾಡಿದ್ರು? ಹಾಗಾದರೆ ಅನೇಕ BJP ಸರ್ಕಾರಗಳಿದ್ದಾವಲ್ಲ, ಅಲ್ಲಿ ACB ಇದೆಯಲ್ಲ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ? ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ACB ಇದೆ. ನಾನು ಎದುರಿದ್ದೀನ ಈಗ? ಕೇಳ್ರಿ, ಇಲ್ಲಿ ಅನೇಕ ತಪ್ಪುಗಳು ಮಾಡಿರೋರು ಅವರು ಅಧಿಕಾರದಲ್ಲಿರುವಾಗ ಅವರಲ್ಲಿ ಯಾವನಾರು ಒಬ್ಬ ಭ್ರಷ್ಟಾಚಾರ ಮಾಡದೇ ಇರ್ತಕ್ಕಂಥ ಒಂದು ತೋರಿಸ್ಲಿ ನೋಡೋಣ.